ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ NRM ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್ನ ಪೇಪರ್ ಅನಾಲಿಸಿಸ್ ಮಾಡೋಣ. ಅಂದರೆ ಕ್ವಶನ್ಸ್ ಯಾವ ಥರ ಬರುತ್ತೆ, ಯಾವ ಚಾಪ್ಟ್ರಿಗೆ ಎಷ್ಟು ವೆಯ್ಟೇಜು, ಯಾವ್ಯಾವ ಕ್ವಶನ್ ಯಾವ್ಯಾವ ಚಾಪ್ಟ್ರಿಂದ ಕೊಡ್ತಾರೆ ಅಂತ. ಈಗ ಎಲ್ಲ ಪ್ರಿಪರೇಟ್ರಿ ಕೂಡ ಹತ್ತಿರ ಬಂದಿದೆ, ಫೈನಲ್ ಬೋರ್ಡ್ ಎಕ್ಸಾಮ್ದು ಟೈಮ್ ಟೇಬಲ್ ಕೂಡ ಫಿಕ್ಸ್ ಆಗಿದೆ. ಸೊ ಇವಾಗ ನಾವು ಲಾಸ್ಟ್ ಇಯರ್ದು ಮ್ಯಾಥಮೆಟಿಕ್ಸ್ ಪೇಪರ್ ನೀವು ನೋಡ್ಬೋದು. ಇದು ಲಾಸ್ಟ್ ಇಯರ್ದು ಮ್ಯಾಥಮೆಟಿಕ್ಸ್ ಪೇಪರ್. ಇದರಿಂದ ನಾವು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇನ್ನೊಂದಿದೆ ಡಿಸ್ಟ್ರಿಕ್ಟ್ ಲೆವೆಲ್ದು ಪೇಪರ್, ಇದು ಲಾಸ್ಟ್ ಟೈಮ್ದಿದು. ಸೊ ಇವೆರಡು ಪೇಪರ್ ಇಟ್ಕೊಂಡು ನಾವು ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಈಗ ಫಸ್ಟಿಗೆ ನೋಡ್ಬೋದು ನೀವು, ಫಸ್ಟು MCQ ಇದೆ. 8 MCQ ಇದೆ. 8 MCQ ಇರುತ್ತೆ, 1 ಮಾರ್ಕ್ ಇರುತ್ತೆ MCQಗೆ. ಈಗ ನೋಡ್ಬೋದು, ಫಸ್ಟ್ ಬಂದು ರಿಯಲ್ ನಂಬರ್ಸಿಂದ ಇದೆ. ದ ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಆಫ್ 2 ನಂಬರ್ಸ್ ಈಸ್ 15 and 20. ಕರೆಕ್ಟಾ? ನಾವಿಲ್ಲಿ ಮಾರ್ಕ್ ಮಾಡ್ಕೊಂಬಿಡೋಣ. MCQಲಿ ರಿಯಲ್ ನಂಬರ್ಸ್, ಇದು 1 ಸ್ಟಾರ್ಟಿಂಗ್ 1 ಅಂತ ಹಾಕೊಂಡಿರೋಣ. ಎಕ್ಸ್ಟ್ರಾ ಏನಾದರೆ ಪ್ಲಸ್ ಅಂತ ಹಾಕೊಂಡು ಹೋಗೋಣ. ಅಂದರೆ ಫಸ್ಟ್ MCQ ರಿಯಲ್ ನಂಬರ್ಸಿಂದನೇ ಬರುತ್ತೆ ಅಂತ. ಈಗ ನಾವು ಡಿಸ್ಟ್ರಿಕ್ಟ್ ಪೇಪರ್ ನೋಡೋಣ. ನೋಡಿ, ಇದರಲ್ಲೂ ಕೂಡ LCM ಆಫ್ 12 and 15. ಇದರಲ್ಲೂ ಕೂಡ ನಿಮಗೆ ಫಸ್ಟ್ MCQ ರಿಯಲ್ ನಂಬರ್ಸಿಂದ LCM ಮತ್ತು HCF ಬಗ್ಗೆನೇ ಕೊಟ್ಟಿರೋದು. ಅಂದರೆ ಈ ಸರಿನೂ ಪ್ರಾಬಬಿಲಿಟಿ ಜಾಸ್ತಿ ಇದೆ ಫಸ್ಟ್ MCQ ಅಥವಾ MCQಯಲ್ಲಿ ರಿಯಲ್ ನಂಬರ್ಸಿಂದ ಒಂದು ಕ್ವಶನ್ ಬರುತ್ತೆ LCM ಅಥವಾ HCF ಬಗ್ಗೆ ಅಂತ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಬಂದು ದ ಸಮ್ ಆಫ್ ಫಸ್ಟ್ n ಇವನ್ ನ್ಯಾಚುರಲ್ ನಂಬರ್ಸ್ ಈಸ್ ಅಂತ. ಅಂದರೆ ಇದು AP ಇಂದ ಒಂದು ಕ್ವಶನ್ ಬಂದಿದೆ. ನೆಕ್ಸ್ಟ್ ಇದರಲ್ಲಿ ನೋಡೋಣ. ಇದರಲ್ಲಿ ನೋಡಿ, ಇದು ಕ್ವಾಡ್ರಾಟಿಕ್ ಈಕ್ವೇಷನ್ದಾಯಿತು. ಅಂದರೆ AP ಯಾವುದು ಕ್ವಶನೇ ಇಲ್ವಾ ಅಂತ ನೋಡೋಣ. ಇವಾಗ ನೋಡ್ಬೋದು. ಈಗ 7th ಕ್ವಶನ್ ನೋಡಿ, ಇಲ್ಲೊಂದು ಸ್ವಲ್ಪ ಸೀರೀಸ್ ಚೇಂಜ್ ಮಾಡಿದ್ದಾರೆ. ಏನು, 7th ಕ್ವಶನ್ನು ಅರ್ಥಮೆಟಿಕ್ ಪ್ರೋಗ್ರೆಷನಿಂದ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಅಂದರೆ ಒಂದು ಕ್ವಶನ್ನು AP ಫಿಕ್ಸು. ಸೊ ಇವಾಗ MCQ 1 ಕ್ವಶನ್ನು AP ಖಂಡಿತ ಬಂದೇ ಬರುತ್ತೆ. ಇವಾಗ 3ನೇ ಕ್ವಶನ್ ನೋಡೋಣ. 3ನೇ ಕ್ವಶನ್ ಏನಿದೆ, ಫೈಂಡ್ ದ ನಂಬರ್ ಆಫ್ ಝೀರೋಸ್ ಫಾರ್ ದ ಪಾಲಿನಾಮಿಯಲ್ ಇನ್ ದ ಗಿವನ್ ಫಿಗರ್. ಒಂದು ಫಿಗರ್ ಕೊಟ್ಬಿಟ್ಟು, ಅಂದರೆ ಇದು ಗ್ರಾಫ್ ಕೊಟ್ಬಿಟ್ಟು ಅದು ಝೀರೋಸ್ ಫಾರ್ ದ ಪಾಲಿನಾಮಿಯಲ್ ಎಷ್ಟು ಅಂತ ಕೇಳಿದ್ದಾರೆ. ಕರೆಕ್ಟ್ ಅಲ್ವಾ? ಅಂದರೆ ಪಾಲಿನಾಮಿಯಲಿಂದ ಒಂದು ಕ್ವಶನ್ ಬಂದಿದೆ ಅಂತ. ಈಗ ಇನ್ನೊಂದು ಪೇಪರಲ್ಲಿ ನೋಡೋಣ. ಇಲ್ಲಿ ನೋಡೋದಾದರೆ, ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ P of x is equal to ax² + bx + c, ದೆನ್ ಆಲ್ಫಾ ಬೀಟಾ ಈಸ್ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ನೋಡ್ಬೇಕು ನಾವು, ಪಾಲಿನಾಮಿಯಲ್ಸ್ ಮತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ ಇವೆರಡರಿಂದ ಯಾವುದಾದ್ರು ಒಂದು ಚಾಪ್ಟ್ರಿಂದ ಒಂದು MCQ ಬರೋದಂತೂ ಫಿಕ್ಸ್ ಆಯಿತು. ಇವಾಗ ನಾವಿಲ್ಲಿ ನೋಡೋಣ. ಇವಾಗ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನಿಂದ ಒಂದು, ಇಲ್ಲಿ ನೋಡಿ ಸರ್ಕಲ್ ಹಾಕೋತೀನಿ, ಯಾಕೆಂದರೆ ಎರಡರಿಂದ ಯಾವ್ದಾದ್ರು ಒಂದು ಬರುತ್ತೆ. ಪಾಲಿನಾಮಿಯಲ್ಸಿಂದ ಒಂದು, ಇವೆರಡರಿಂದ ಯಾವ್ದಾದ್ರು ಒಂದು ಬರುತ್ತೆ. ಇಲ್ಲಿ ನೋಡ್ಬೋದು. ಇವಾಗ ಇಫ್ sin θ is equal to 4/5 ದೆನ್ ದ ವ್ಯಾಲ್ಯೂ ಆಫ್ √1 - cos² θ ಅಂತ ಕೇಳಿದ್ದಾರೆ. ಅಂದರೆ ಇದು ಟ್ರಿಗ್ನಾಮೆಟ್ರಿಯಿಂದ ಒಂದು MCQ ಆಗಿದೆ. ಕರೆಕ್ಟ್ ಅಲ್ವಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ದ ಪ್ರಾಬಬಿಲಿಟಿ ಆಫ್ ಎ ಶ್ಯೂರ್ ಇವೆಂಟ್. ಇವಾಗ ನೋಡಿ, ಇವೆರಡು ಚಾಪ್ಟರಿಂದನೂ ಒಂದೊಂದು ಕ್ವಶನ್ ಬಂದಿದೆ. ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ, ಇಲ್ಲೂ ಕೂಡ ಟ್ರಿಗ್ನಾಮೆಟ್ರಿಯಿಂದ sin A is equal to 1/√2 ದೆನ್ ವ್ಯಾಲ್ಯೂ ಆಫ್ A ಅಂತ ಕೇಳಿದ್ದಾರೆ. ಇಲ್ಲೂ ಕೂಡ ಒಂದು ಟ್ರಿಗ್ನಾಮೆಟ್ರಿಯಿಂದ ಕ್ವಶನ್ ಇದೆ. ಮತ್ತು ಇಲ್ಲಿ ಕ್ವಶನ್ ನಂಬರ್ 7 ನೋಡಿ, ಪ್ರಾಬಬಿಲಿಟಿ ಆಫ್ ಇವೆಂಟ್ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲೊಂದು ಪ್ರಾಬಬಿಲಿಟಿಯಿಂದ ಬಂತು ಅಂತ ಕ್ವಶನು. ಸೊ ಹಾಗಾದರೆ ನಾವು ಈಗ ಇವಾಗ ನೋಡ್ಬೋದು ನೀವು, ಇಲ್ಲಿ ಪ್ರಾಬಬಿಲಿಟಿಯಿಂದ ಒಂದು ಕ್ವಶನ್ ಫಿಕ್ಸ್ ಆಯಿತು ನಮಗೆ. ಮತ್ತು ಟ್ರಿಗ್ನಾಮೆಟ್ರಿಯಿಂದ ನೋಡಿ, ಇಲ್ಲಿ ಟ್ರಿಗ್ನಾಮೆಟ್ರಿಯಿಂದ ಒಂದು ಕ್ವಶನ್ ಫಿಕ್ಸ್ ಆಯಿತು. ಕರೆಕ್ಟ್ ಅಲ್ವಾ? ಈ ಟ್ರಿಗ್ನಾಮೆಟ್ರಿಯಿಂದ ಅಥವಾ ಇಲ್ಲಿ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿಯಿಂದ ಯಾವುದಾದ್ರು ಒಂದು ಕ್ವಶನ್ ಫಿಕ್ಸ್ ಆಯಿತು. ನೋಡಿ, ಇಲ್ಲಿ ಟ್ರಿಗ್ನಾಮೆಟ್ರಿಯಿಂದ ಯಾವುದಾದ್ರು ಒಂದು ಕ್ವಶನ್ ಬರುತ್ತೆ. ಸೊ ಇಲ್ಲಿ ಎಷ್ಟಾಯ್ತು ಇವಾಗ? 1 2 3 4 5 6. ಈಗ ಇನ್ನು 2 ಕ್ವಶನ್ನು ಬಾಕಿ ಇದೆ. ಯಾವುದರಿಂದ ಬರ್ಬೋದು 2 ಕ್ವಶನ್ನು? ಸ್ವಲ್ಪ ಕಷ್ಟ ಪ್ರಿಡಿಕ್ಟ್ ಮಾಡೋದಿದ್ನ. ಈಗ ಇಲ್ಲಿ ನೋಡೋದಾದರೆ ಸೀಕೆಂಟ್ ಆಫ್ ದ ಸರ್ಕಲ್ ಇನ್ ದ ಗಿವನ್ ಫಿಗರ್ ಅಂತ. ಇನ್ನೆರಡು ಯಾವ ಥರ ಕೊಡ್ತಾರೆ ಅಂತಂದರೆ, ಒಂದು ಸರ್ಕಲ್ ಮೇಲೆ ಪ್ರಾಬ್ಲಮ್ ಇದೆ. ಕರೆಕ್ಟಾ? ಈ ಸರ್ಕಲ್ ಮೇಲಿಂದ ಒಂದು ಪ್ರಾಬ್ಲಮ್ ಕೊಡ್ಬೋದು. ಯಾವ ಥರ? ಸೀಕೆಂಟ್ ಅಂತಂದರೆ ಯಾವುದು, ಇಲ್ಲ ಟ್ಯಾಂಜೆಂಟ್ ಅಂತ ಅಂದರೆ ಯಾವುದು, ರೇಡಿಯಸ್ ಅಂತ ಅಂದರೆ ಯಾವುದು ಅಂತ ಕೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ಸಿಂದ ಒಂದು ಕ್ವಶನ್ನ ಕೊಟ್ಟಿದ್ದಾನೆ. ಕರೆಕ್ಟ್ ಅಲ್ವಾ? ಈಗ ಸರ್ಫೇಸ್ ಏರಿಯಾಯಿಂದ ಒಂದು
ಕ್ವಶನ್ನು ಫಿಕ್ಸ್ ಆಯಿತು. ಈ ಪೇಪರಲ್ಲೂ ಕೊಟ್ಟಿದ್ದಾನೆ ಮತ್ತು ನಾನು ನೋಡಿ ಇವತ್ತು ತೋರಿಸ್ತೀನಿ, ಇನ್ನೊಂದು ಪೇಪರಲ್ಲೂ ಕೂಡ ಇದನ್ನ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ ಈ 6th ಕ್ವಶನಲ್ಲೂ ಕೂಡ ಕೊಟ್ಟಿದ್ದಾನೆ. ಅಂದರೆ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಿಂದ ಒಂದು MCQ ಫಿಕ್ಸ್ ಆಯ್ತು ನಮಗೆ ಇಲ್ಲಿ ಇವಾಗ. ಇಲ್ಲಿ ನೋಡಿ ಇವಾಗ ಸರ್ಫೇಸ್ ಏರಿಯಾ ಎಂದು ಒಂದು ಕ್ವಶನ್ನು ಫಿಕ್ಸ್ ಆಯ್ತು ನಮಗೆ. ಇನ್ನು ಅಲ್ಲಿ ನೋಡಿದ ಹಾಗೆ ಸರ್ಕಲ್ಸಿಂದ ಒಂದು ಕ್ವಶನ್ ಬಂದಿದೆ. ಇದು ಡೌಟು, ಅವರು ಒಂದೊಂದ್ಸಲ ಒಂದೊಂದು ಚೇಂಜ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಇನ್ನೊಂದು ಕ್ವಶನ್ ಯಾವ ಥರ ಬರುತ್ತೆ ಅಂದರೆ ಟ್ರಯಾಂಗಲ್ಸಿಂದ ಕೆಲವೊಂದು ಇಯರು ಕೇಳಿದ್ದಾರೆ MCQನ. ಟ್ರಯಾಂಗಲ್ ಮೇಲೆ ಒಂದು MCQನ ಕೇಳ್ಬೋದು. ನಾಟ್ ಶ್ಯೂರ್, ಈ ಸಲ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಕೇಳಬಹುದು ಅಂತ. ಇಲ್ಲಿ ನೋಡಿ, ಹಾಗಂದರೆ AP ಒಂದು MCQ ಫಿಕ್ಸ್ ಆಯಿತು. ಟ್ರಯಾಂಗಲ್ಸಿಂದ ಕೇಳ್ತಾರೆ. ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಯಿಂದ ಅಥವಾ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಇವೆರಡರಿಂದ ಒಂದು ಕ್ವಶನ್ ಬರ್ಬೋದು, ಇಲ್ಲ ಸಮ್ ಇಯರ್ 2 ಚಾಪ್ಟರಿಂದ ಒಂದೊಂದು MCQನ ಕೇಳಿದ್ದಾರೆ. ನೆಕ್ಸ್ಟು ಸರ್ಕಲ್ಸಿಂದ ಒಂದು ಸಲ ಕೇಳಿದ್ದಾರೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಅಥವಾ ಪಾಲಿನಾಮಿಯಲ್ಸ್ ಇವೆರಡರಿಂದನೂ ಒಂದು ಕ್ವಶನ್ ಕೊಡ್ಬೋದು, ಅಥವಾ ಎರಡರಿಂದನೂ ಒಂದೊಂದು ಕ್ವಶನ್ನ ಸಮ್ ಇಯರ್ ಕೇಳಿದ್ದಾರೆ ಅಂತ. ರಿಯಲ್ ನಂಬರ್ಸಿಂದ ಒಂದು HCF ಅಥವಾ LCM ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಆಗಿದೆ. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿ ಫಾರ್ಮುಲಾ, ಈ LSA TSA ಆ ಫಾರ್ಮುಲಾಗಳಿದೆಯಲ್ಲ ಅದ್ರ ಮೇಲೆ ಒಂದು MCQನ ಕೇಳ್ತಾರೆ. ಈಗ ನಾವು ನೆಕ್ಸ್ಟು 1 ಮಾರ್ಕ್ ಯಾವ ಥರ ಕೇಳ್ತಾರೆ ಅಂತ ನೋಡೋಣ. ಈಗ ನೋಡಿ 1 ಮಾರ್ಕ್ ಕ್ವಶನ್ನ ನೋಡೋಣ. ಇಲ್ಲಿ ಟ್ರಯಾಂಗಲ್ಸ್ ಮೇಲೆ ಒಂದು ಕ್ವಶನ್ನ ಕೇಳಿದ್ದಾರೆ, ಕರೆಕ್ಟ್ ಅಲ್ವಾ? ಟ್ರಯಾಂಗಲ್ಸ್ ಮೇಲೆ ಒಂದು ಕ್ವಶನ್ನ ಕೇಳಿದ್ದಾರೆ. ಇಲ್ಲಿ ನೋಡಿ, ಈಗ ಟ್ರಯಾಂಗಲ್ಸ್ ಮೇಲೆ 1 ಮಾರ್ಕ್ನ ಒಂದು ಕ್ವಶನ್ನ ಕೇಳಿದ್ದಾರೆ. ಮತ್ತು the radii of the base and the height of a cylinder of a cone are same. If the volume of the cylinder is 27 cubic units, then find the volume of the cone. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್, ಈ ಕ್ವಶನ್ ಬಂದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ ಹೇಗೆ ಅವೆರಡರ ಫಾರ್ಮುಲಾ ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಇದರ ಆನ್ಸರ್ ಸಿಗುತ್ತೆ. ಇದ್ರ ಮೇಲಿಂದ ಒಂದು ಕ್ವಶನ್ನ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ರಿಯಲ್ ನಂಬರ್ಸ್, ಇಲ್ಲಿ ನೋಡಿ 200 is equal to 2 to the power m into 5 to the power n. ರಿಯಲ್ ನಂಬರ್ಸಲ್ಲಿ ಈ ಕ್ವಶನ್ ಬರುತ್ತೆ, ಅದ್ರ ಮೇಲಿಂದ ಒಂದು ಕ್ವಶನ್ನ ಕೇಳಿದ್ದಾರೆ. ಅದಾದಮೇಲೆ ಫೈಂಡ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ಆಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಲೀನಿಯರ್ ಇಕ್ವೇಷನ್ನಲ್ಲಿ ಪಕ್ಕ 1 ಮಾರ್ಕ್ ಅಥವಾ 2 ಮಾರ್ಕ್ ಕ್ವಶನ್ನು ಈ ಸೊಲ್ಯೂಷನ್ ಎಷ್ಟಿದೆ ಅಥವಾ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ಎಷ್ಟು ಅಂತ ಈಕ್ವೇಷನ್ ಕೊಟ್ಬಿಟ್ಟು ಕೇಳೋದನ್ನು ಖಂಡಿತ 100ಕ್ಕೆ 100 ಕೇಳ್ತಾರೆ. ಇದು ಬಂದೇ ಬರುತ್ತೆ. ಇಲ್ಲಿ ನೋಡಿ, ಇವಾಗ ನೀವು ಫಸ್ಟು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಿಂದ 1 ಮಾರ್ಕರ್ ಅಂತ ಬರ್ಕೊಳ್ತೀನಿ. ಅದಾದಮೇಲೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇದರಲ್ಲಿಂದ 1 ಮಾರ್ಕ್ ಕೇಳಿದ್ದಾರೆ. ಅದಾದಮೇಲೆ ರಿಯಲ್ ನಂಬರ್ಸಿಂದ 1 ಮಾರ್ಕ್ ಒಂದು ಕ್ವಶನ್ನ ಕೇಳಿದ್ದಾರೆ. ಈಗ ನೆಕ್ಸ್ಟ್ ಕ್ವಶನ್ಗಳನ್ನ ನೋಡೋಣ. ಈಗ ಇಲ್ಲಿ ನೋಡಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಆ್ಯಂಡ್ ದ ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಆರ್ 78 and 75. ದೆನ್ ಫೈಂಡ್ ದ 6th ಟರ್ಮ್ ಆಫ್ ದ ಪ್ರೋಗ್ರೆಷನ್ ಅಂತ ಕೇಳಿದ್ದಾರೆ. ಅರ್ಥಮೆಟಿಕ್ ಪ್ರೋಗ್ರೆಷನಿಂದ ಈಸಿಯಾಗಿ ಇರೋ 1 ಮಾರ್ಕ್ ಒಂದು ಕ್ವಶನ್ನ ಕೇಳ್ತಾರೆ. ಅದಾದಮೇಲೆ ರೈಟ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಥವಾ ಕ್ವಾಡ್ರಾಟಿಕ್ ಇಕ್ವೇಷನ್, ಇಲ್ಲ ಸಮ್ಟೈಮ್ಸ್ ಎರಡರಿಂದನೂ 1 ಮಾರ್ಕಿಂದ ಒಂದು ಕ್ವಶನ್ ಕೇಳ್ತಾರೆ. ನೋಡಿ, ನಾನು ಹೇಳ್ದಂಗೆ ಎರಡರಿಂದನೂ ಕೇಳಿದ್ದಾರೆ. ಇಟ್ಸ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್, ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನಿಂದನೂ 1 ಮಾರ್ಕ್ ಒಂದು ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಫೈಂಡ್ ದ ವ್ಯಾಲ್ಯೂ ಆಫ್ ಟೀಟಾ ಇನ್ ದ ಫಿಗರ್. ಟೀಟಾ ಅಂತ ಅಂದರೆ ಇದು ಟ್ರಿಗ್ನೋಮೆಟ್ರಿಯಿಂದ 1 ಮಾರ್ಕ್ದು ಒಂದು ಕ್ವಶನ್, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಯಿಂದ 1 ಮಾರ್ಕ್ದು ಒಂದು ಕ್ವಶನ್ನ ಕೇಳಿದ್ದಾರೆ. ಇಲ್ಲಿ ನೋಡಿ, ಈಸಿಯಾಗಿ ಈ ಕ್ವಶನ್ಗಳನ್ನ ಮಾಡ್ಬೋದು. 1 ಮಾರ್ಕ್ನ ಯಾವುದೇ ಕಾರಣಕ್ಕೂ ಹೋಗಬೇಡಿ, ಎಲ್ಲ ಈಸಿ ಇರುತ್ತೆ. ಫಾರ್ಮುಲಾ ಅಥವಾ ಈ ಥರ ಟೀಟಾ ಕಂಡುಹಿಡಿಯೋದು, AP ಅಂತೂ ತುಂಬ ಈಸಿ ಇರುತ್ತೆ, ಇಲ್ಲ ಸೊಲ್ಯೂಷನ್ಸ್ ಕಂಡುಹಿಡಿಯೋದು ಅವರನ್ನೇ ಕೇಳ್ತಾರೆ. ಇವಾಗ ನೋಡಿ, ನಾವು ಎಷ್ಟಾಯ್ತು ಅಂತ ಬರೆಯೋಣ. AP 1 ಮಾರ್ಕ್ ಒಂದು ಕ್ವಶನ್, ಅದಾದಮೇಲೆ ಪಾಲಿನಾಮಿಯಲಿಂದ 1 ಮಾರ್ಕ್ ಒಂದು ಕ್ವಶನ್, ಕ್ವಾಡ್ರಾಟಿಕ್ ಇಕ್ವೇಷನಿಂದ 1 ಮಾರ್ಕ್, ಮತ್ತು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಯಿಂದ 1 ಮಾರ್ಕ್. ಸಮ್ಟೈಮ್ಸ್ ಸರ್ಕಲಲ್ಲಿ ಡೆಫಿನೇಷನ್ಗಳಿರ್ತಾವಲ್ಲ ಅವನು ಕೂಡ 1 ಮಾರ್ಕಿಗೆ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲ ಪ್ರಾಬಬಿಲಿಟಿಲಿ ಯಾವುದಾದ್ರು ಒಂದು ಈವೆಂಟ್ ಕೊಟ್ಬಿಟ್ಟು ಅದರದ್ದು ಏನು ಅಂತ ಕಂಡುಹಿಡಿಯೋದು, ಆ ಥರ ಎಲ್ಲ 1 ಮಾರ್ಕಿಗೆ ಕೇಳೋ ಕ್ವಶನ್ ಜಾಸ್ತಿ ಇದೆ. ಈಗ 2 ಮಾರ್ಕ್ಸ್ ಕ್ವಶನ್ನ ನೋಡೋಣ. 2 ಮಾರ್ಕ್ಸ್ ಕ್ವಶನ್ನ ನೋಡೋದಾದರೆ ಇಲ್ಲಿ ನೋಡಿ, ಇಲ್ಲಿ ಪ್ರೂವ್ ದ್ಯಾಟ್ 3 + 2
√2 ಇಸ್ ಆನ್ ಇರ್ಯಾಷನಲ್ ನಂಬರ್. ಇದು ರಿಯಲ್ ನಂಬರ್ಸ್ನ ಪಕ್ಕ 100% ಕ್ವಶನ್. ಇದು 2 ಮಾರ್ಕ್ಸಿಗೆ ಕೇಳ್ತಾರೆ. ಅಥವಾ 5 ಮಾರ್ಕರಲ್ಲಿ √5 ಇಸ್ ಆನ್ ಇರ್ಯಾಷನಲ್ ಪ್ರೂವ್ ದಟ್, ಆ ಕ್ವಶನ್ನ ಕೇಳ್ತಾರೆ. ಇಲ್ಲಿ ನಿಮಗೆ 3 + √2 ಇಸ್ ಆನ್ ಇರ್ಯಾಷನಲ್ ಅಂತ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ರಿಯಲ್ ನಂಬರ್ಸಿಂದ ಇದು ಒಂದು ಕ್ವಶನ್ ಆಯಿತು. ಈಗ ನೆಕ್ಸ್ಟ್ ನೋಡೋದಾದರೆ, 2 ಈಕ್ವೇಷನ್ ಕೊಟ್ಬಿಟ್ಟು ಇದನ್ನು ಸೊಲ್ಯೂಷನ್ ಕಂಡುಹಿಡಿ. ಇಲ್ಲೇ ಕೆಲವೊಂದು ಕ್ವಶನಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ ಎಲಿಮಿನೇಷನ್ ಮೆಥಡಿಂದನೇ ಸಾಲ್ವ್ ಮಾಡಿ ಅಂತ. ಇನ್ನು ಕೆಲವು ಕ್ವಶನಲ್ಲಿ ಬರೀ ಸಾಲ್ವ್ ಮಾಡಿ ಅಂತ ಕೇಳಿದ್ದಾರೆ. ಈ ಥರದ್ದು 100% ಫಿಕ್ಸ್ ಕ್ವಶನ್ ಲೀನಿಯರ್ ಈಕ್ವೇಷನಿಂದ ಪಕ್ಕಾ ಇದು ಬಂದೇ ಬರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ದ AP ಅಂತ AP ಕೊಟ್ಟಿದ್ದಾರೆ. ತುಂಬ ಈಸಿ ಇರುತ್ತೆ. ಅರ್ಥಮೆಟಿಕ್ ಪ್ರೋಗ್ರೆಷನಿಂದ 2 ಮಾರ್ಕ್ಸ್ಗೆ ಆರಾಮಾಗಿ ಬರಿಬೋದು ನೀವು. ಈ ಥರ ಕ್ವಶನ್ಗಳನ್ನ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ. ಈಗ APಯಿಂದ 2 ಮಾರ್ಕಿಗೆ ಒಂದು ಕ್ವಶನ್ ಬಂದಾಯಿತು, ಕರೆಕ್ಟ್ ಅಲ್ವಾ? ನೆಕ್ಸ್ಟು ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಯೂಸಿಂಗ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಸೇಮ್ ಅಲ್ಲಿ ಯಾವ ಥರನೋ ಅದೇ ಥರ ಕ್ವಾಡ್ರಾಟಿಕ್ ಫಾರ್ಮುಲಾಯಿಂದ ಈಕ್ವೇಷನ್ದು ಸೊಲ್ಯೂಷನ್ ಕಂಡುಹಿಡಿ ಅಂತಾರೆ. ಇಲ್ಲ ಅಂದರೆ ಪಾಲಿನಾಮಿಯಲ್ಸಿಂದ ಒಂದು ಕ್ವಶನ್ನ ಕೊಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಚಾಯ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಚಾಯ್ಸ್ ಇದೆ. ಯಾವುದು? ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಇಲ್ಲ ಸಮ್ ಅಪ್ಲಿಕೇಶನ್ಸ್ ಆಫ್ ದ ಟ್ರಿಗ್ನೋಮೆಟ್ರಿ. ಇವೆರಡು ಚಾಪ್ಟ್ರಲ್ಲಿ ಇಂಟರ್ನಲ್ ಚಾಯ್ಸಸ್ ಕೊಡ್ತಾರೆ. ಒಂದು ಈಕ್ವೇಷನ್ ಬರಿಬೇಕು, ಇಲ್ಲ ಈಕ್ವೇಷನ್ ಬರಿಬೇಕಂತ. ಇದು ತುಂಬ ಟ್ರಿಕ್ಕಿಯಾಗಿರುತ್ತೆ ಅಂತ ನಾನಿನ್ನು ಹೇಳೋಕೆ ಹೋಗೋದು. ಈಸಿ ಇರುತ್ತೆ, ಸ್ವಲ್ಪ ಯೋಚನೆ ಮಾಡಿ ಬರೆದ್ರೆ ಇದನ್ನು ಕೂಡ ಆರಾಮಾಗಿ ನೀವು ಮಾಡ್ಬೋದು. ಈಗ ಯಾವುದು ಎಷ್ಟಾಯಿತು ಅಂತ ಬರೆಯೋಣ. ಈಗ ನೋಡಿ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸಿಂದ 1-2 ಮಾರ್ಕರ್ ಬಂತು. ಆಮೇಲೆ ರಿಯಲ್ ನಂಬರ್ಸಿಂದ 1-2 ಮಾರ್ಕ್ಸ್ ಕ್ವಶನು. ರಿಯಲ್ ನಂಬರ್ಸ್ ಇದು ಫಿಕ್ಸ್ ಕ್ವಶನ್ ಇದು. ಅದಾದಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನಿಂದ 1-2 ಮಾರ್ಕ್ಸ್ ಕ್ವಶನ್ ಬಂತು. ಅದಾದಮೇಲೆ ಇದು ಸಮ್ ಅಪ್ಲಿಕೇಶನಿಂದ 2 ಮಾರ್ಕರ್ ಒಂದು, ಇಲ್ಲ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿಯಿಂದ 2 ಮಾರ್ಕರ್ ಒಂದು. ಕರೆಕ್ಟ್ ಅಲ್ವಾ? ಇವೆರಡರಲ್ಲಿ ಇಂಟರ್ನಲ್ ಚಾಯ್ಸಸ್ ಇರುತ್ತೆ. ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡೋದಾದರೆ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ P ಆ್ಯಂಡ್ Q ಅಂತ ಕೊಟ್ಟಿದ್ದಾರೆ. ಒಂದು ಗ್ರಾಫ್ ಕೊಡ್ತಾರೆ, ಇಲ್ಲ ಯಾವ್ದಾದ್ರು ಪಿಕ್ಚರ್ ಕೊಟ್ಬಿಟ್ಟು ಅಲ್ಲಿ ಸೈಡಲ್ಲಿ ಮಾರ್ಕಿಂಗ್ ಮಾಡಿರ್ತಾರೆ. ಈ ಥರ ಕೊಟ್ಬಿಟ್ಟು ಈ ಕೋಆರ್ಡಿನೇಟ್ಸ್ ಕೊಟ್ಬಿಟ್ಟು ಡಿಸ್ಟೆನ್ಸ್ ಎಷ್ಟಿದೆ ಅಂತ ಕಂಡುಹಿಡಿಯೋಕ್ಕೆ ಕೇಳ್ತಾರೆ. ಇಲ್ಲ ಲೈನ್ ಸೆಗ್ಮೆಂಟ್ ಯಾವ ರೇಷಿಯೋಲ್ಲಿ ಡಿವೈಡ್ ಆಗಿದೆ ಅಂತ ಕೇಳ್ತಾರೆ. ನೋಡಿ ಇಲ್ಲಿ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್. ಈ ಥರ ಕ್ವಶನ್ಗಳನ್ನ ಕೇಳ್ತಾರೆ. ಇದು ಖಂಡಿತ 2 ಮಾರ್ಕಿಗೆ ಅಥವಾ 3 ಮಾರ್ಕಿಗೆ ಕೇಳಲೇಬೇಕಾಗಿರೋ ಕ್ವಶನ್ನು ಕೇಳ್ತಾರೆ ಕೂಡ. ಆಯಿತಾ? ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಬ್ಯಾಸ್ಕೆಟ್ ಕಂಟೈನ್ಸ್ 36 ಮ್ಯಾಂಗೋಸ್, 1/4 ದೆಮ್ ಆರ್ ರಾಟನ್ ಆ್ಯಂಡ್ ಅದರ್ಸ್ ಆರ್ ಗುಡ್. ಅಂದರೆ ಇದು ಪ್ರಾಬಬಿಲಿಟಿ. ನೋಡಿ, ಫೈಂಡ್ ದ ಪ್ರಾಬಬಿಲಿಟಿ ಅಂತ ಕೇಳಿದ್ದಾರೆ. ಪ್ರಾಬಬಿಲಿಟಿಯಿಂದ ಕೂಡ ಫಿಕ್ಸ್ಡ್ ಕ್ವಶನ್ ಇದು. ನಾನು ಹೇಳೋದೆಲ್ಲ ಫಿಕ್ಸ್ಡ್ ಕ್ವಶನ್ ಇದೆಲ್ಲ ಫಿಕ್ಸ್ಡ್ ಕ್ವಶನು. ನೀವು ಈಸಿಯಾಗಿರುತ್ತೆ, ನೀವು ಅಟೆಂಡ್ ಮಾಡಲೇಬೇಕು. ಇದು ಖಂಡಿತ ಬಂದೇ ಬರುತ್ತೆ. ಈಗ ನೆಕ್ಸ್ಟ್ ನೋಡೋಣ. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್. ಕನ್ಸ್ಟ್ರಕ್ಷನಿಂದ ಒಂದು ಕ್ವಶನ್ನು 2 ಮಾರ್ಕಿಗೆ ಅಥವಾ 3 ಮಾರ್ಕಿಗೆ ಖಂಡಿತ ಬಂದೇ ಬರುತ್ತೆ. ಸರ್ಕಲ್ ಬರೆದ್ಬಿಟ್ಟು ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ನು ಇಲ್ಲ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ನು ಖಂಡಿತ ಕೊಡ್ತಾರೆ. ಇದು ಬಂದೇ ಬರುತ್ತೆ. ಈ ಕೋಆರ್ಡಿನೇಟ್ ಜಾಮೆಟ್ರಿಯಿಂದ 1-2 ಮಾರ್ಕರ್ ಬಂತು. ಮತ್ತು ಪ್ರಾಬಬಿಲಿಟಿಯಿಂದ 1-2 ಮಾರ್ಕರು. ಅದಾದಮೇಲೆ ಕನ್ಸ್ಟ್ರಕ್ಷನಿಂದ 2 ಮಾರ್ಕ್ಸ್ ಕ್ವಶನ್ 1 ಬಂತು. ಈಗ ನೆಕ್ಸ್ಟ್ ನೋಡೋದಾದರೆ 3 ಮಾರ್ಕ್ಸ್ ಕ್ವಶನ್ನ ನಾವೀಗ ನೋಡೋಣ. ಡಿವೈಡ್ P ಆಫ್ X = X³. ಒಂದು ಈಕ್ವೇಷನ್ ಕೊಟ್ಬಿಟ್ಟು ಅದಿದು ಕೋಶೆಂಟ್ ಮತ್ತು ರಿಮೈಂಡರ್ ಇದು ಹೇಳ್ಕೊಟ್ಟಿರ್ತಾರೆ. ಈ ಕ್ವೆಶನ್ನು ಖಂಡಿತ ಬರುತ್ತೆ. ಇದರಲ್ಲಿ ಇಂಟರ್ನಲ್ ಚಾಯ್ಸ್ ಕೊಟ್ಕೊಂಡಿದ್ದಾರೆ. ಏನು? ಅದೇ ಪಾಲಿನಾಮಿಯಲ್ಸಲ್ಲೇ ಡಿವೈಡ್ ಮಾಡಿದರೆ G ಆಫ್ X ಏನು, Q ಆಫ್ X ಏನು ಮತ್ತು R ಆಫ್ X ಏನು, ಈ ಕ್ವಶನ್ನ ಕೇಳ್ತಾರೆ. ಇದರಲ್ಲಿ ಇಂಟರ್ನಲ್ ಚಾಯ್ಸಸ್ ಇರುತ್ತೆ. ಪಾಲಿನಾಮಿಯಲಿಂದ 1-3 ಮಾರ್ಕರ್ ಕ್ವಶನ್ನು ಖಂಡಿತ ಬಂದೇ ಬರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಡೇಟಾ. ಒಂದು ಡೇಟಾ ಗ್ರಾಫ್ ಕೊಟ್ಬಿಟ್ಟು ಇದ್ರದ್ದು ಮೀನ್ ಏನು ಅಂತ ಕಂಡುಹಿಡಿ ಅಂತ ಕೇಳ್ತಾರೆ, ಅಥವಾ ಮೀಡಿಯನ್ ಏನು ಅಂತ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇದರಲ್ಲೂ ಕೂಡ ಒಮ್ಮೊಮ್ಮೆ ಇಂಟರ್ನಲ್ ಚಾಯ್ಸು ಇರುತ್ತೆ. ನೋಡಿ, ಪಾಲಿನಾಮಿಯಲ್ಸಿಂದ 1-3 ಮಾರ್ಕ್ಸ್ ಕ್ವಶನ್ನು ಬಂದಿದೆ. ಇದರಲ್ಲಿ ಇಂಟರ್ನಲ್ ಚಾಯ್ಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಅದಾದಮೇಲೆ ಸ್ಟ್ಯಾಟಿಸ್ಟಿಕ್ಸಿಂದ 1-3 ಮಾರ್ಕರು ಖಂಡಿತ ಫಿಕ್ಸ್ಡ್ ಕ್ವಶನ್ನು ಬಂದೇ ಬರುತ್ತೆ. ನೆಕ್ಸ್ಟ್ ಕ್ವಶನ್ನ ನೋಡೋಣ. ನೋಡಿ, ನಾನು ಹೇಳ್ದಂಗೆ
ಇಂಟರ್ನಲ್ ಚಾಯ್ಸ್ ಇದೆ. ಒಂದು ಮೀನ್ ಕಂಡುಹಿಡಿಯೋಕ್ಕೆ, ಇಲ್ಲ ಮೋಡ್ ಕಂಡುಹಿಡಿಯೋಕ್ಕೆ, ಮೀಡಿಯನ್ ಕಂಡುಹಿಡಿಯೋಕ್ಕೆ, ಯಾವುದಕ್ಕಾದರೂ ಇಂಟರ್ನಲ್ ಚಾಯ್ಸ್ ಇದ್ದೇ ಇರುತ್ತೆ. ನೋಡಿ ಇವೆಲ್ಲ ಕರೆಕ್ಟಾಗಿದೆ. 1 ಮತ್ತು 5 ಅಂದರೆ 4 ಡಿಫ್ರೆನ್ಸ್ ಇದೆ. 5 ಮತ್ತು 9 4 ಡಿಫ್ರೆನ್ಸ್ ಇದೆ. ಇವೆಲ್ಲ ಗ್ರೂಪ್ ಡೇಟಾನೇ ಕೊಟ್ಟಿದ್ದಾರೆ ಅವರು. ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಡಿ ಈಸ್ ಎ ಪಾಯಿಂಟ್ ಆನ್ ದ ಸೈಡ್ ಬಿ ಸಿ ಆಫ್ ಎ ಟ್ರಯಾಂಗಲ್. ಟ್ರಯಾಂಗಲಿಂದ ಒಂದು ಕ್ವಶನ್ ಇದೆ, ಅದಕ್ಕೂ ಕೂಡ ಇಂಟರ್ನಲ್ ಚಾಯ್ಸ್ ಇದೆ. ಇದು ನೋಡ್ಬೋದು, ಇದು ನೀವು ಎಕ್ಸಸೈಸ್ ಕ್ವಶನ್ನೇ ಅವರು ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡೋದಾದರೆ ಇದು ಎಕ್ಸಸೈಸಲ್ಲಿ ಇದೆ, ಇದೇ ಕ್ವಶನ್ನೇ ಅವರು ಕೊಟ್ಕೊಂಡಿದ್ದಾರೆ. ಈಸಿಯಾಗಿರುತ್ತೆ. ಟ್ರಯಾಂಗಲಲ್ಲಿ ಸ್ವಲ್ಪ ನೋಡಿ, ಒಂದು ಥಿಯರಮ್ ಮೇಲೆ ಇರುತ್ತೆ, ಇಲ್ಲ ಪೈಥಾಗರಸ್ ಥಿಯರಮ್ ಮೇಲೆ ಇರುತ್ತೆ. ಆ ಕಾನ್ಸೆಪ್ಟ್ಗಳಲ್ಲೇ ಕ್ವಶನ್ಗಳಿರುತ್ತೆ, ಎಕ್ಸಸೈಸಿಂದನೇ ಇರುತ್ತೆ, ನೀವು ಆರಾಮಾಗಿ ಮಾಡ್ಬೋದು ಅಂತ. ಕರೆಕ್ಟಾ? ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರೂವ್ ದಟ್ ಲೆನ್ಸ್ ಆಫ್ ಎ ಟ್ಯಾಂಜೆನ್ಸ್ ಆರ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಎ ಸರ್ಕಲ್ ಆರ್ ಈಕ್ವಲ್. ಸರ್ಕಲ್ಸಲ್ಲಿ ಇರೋದೇ 2 ಥಿಯರಮು ಕೂಡ ತುಂಬ ಇಂಪಾರ್ಟೆಂಟು. ಈ ಥಿಯರಮ್ ಅಥವಾ ಇನ್ನೊಂದು ಥಿಯರಮು ಖಂಡಿತ ಕೇಳ್ತಾರೆ. ಟ್ರಯಾಂಗಲ್ಸಲ್ಲಿ 1 3 ಮಾರ್ಕರ್ ಕ್ವಶನ್ನು ಚಾಯ್ಸ್ ಇರುತ್ತೆ. ಮತ್ತು ಸರ್ಕಲ್ಸಲ್ಲಿ ಖಂಡಿತ 1 3 ಮಾರ್ಕ್ ಕ್ವಶನ್ನು ಬಂದೇ ಬರುತ್ತೆ. ಥಿಯರಮ್ಮೇ ಬರೋದು, ಅದುವೇ. ಗೊತ್ತಾಯ್ತಲ್ವಾ? ಈಗ ಇಲ್ಲಿ ನೋಡಿ, ಇನ್ ದ ಫಿಗರ್ ಏರಿಯಾ ಆಫ್ ದ ಸರ್ಕಲ್ ಎ ಒ ಬಿ ಪಿ ಎ, ರೇಡಿಯಸ್ ಕೊಟ್ಟಿದ್ದಾರೆ, ಲೆಂತ್ ಆಫ್ ದ ಆರ್ಕ್ ಕೊಟ್ಟಿದ್ದಾರೆ, ಆಯಿತಾ? ಆಮೇಲೆ ಫೈಂಡ್ ದ ರೇಡಿಯಸ್ ಆಫ್ ದ ಸೆಕ್ಟಾರ್, ಈ ಸೆಕ್ಟಾರ್ದು ರೇಡಿಯಸ್ ಮತ್ತು ಆ್ಯಂಗಲ್ ಥೀಟಾ ಕಂಡುಹಿಡಿಯೋಕ್ಕೆ ಕೇಳಿದ್ದಾರೆ. ಇದು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ನ ಪ್ರಾಬ್ಲಮ್ಮು. ಮತ್ತು ಇದಕ್ಕೊಂದು ಇಂಟರ್ನಲ್ ಚಾಯ್ಸ್ ಕೊಟ್ಕೊಂಡಿದ್ದಾರೆ, ಏನು? ಇನ್ನೊಂದು ರೆಕ್ಟ್ಯಾಂಗಲ್ ಕೊಟ್ಬಿಟ್ಟು ಫೈಂಡ್ ದ ಏರಿಯಾ ಆಫ್ ದ ಶೇಡೆಡ್ ರೀಜನ್ ಅಂತ ಕೇಳಿದ್ದಾರೆ. ಈ ಥರ ಶೇಡೆಡ್ ರೀಜನ್ ಕ್ವಶನ್ನು, ಅಥವಾ ಒಂದು ಕಾರ್ ವೈಪರು ಇಷ್ಟು ಏರಿಯಾನ ಸ್ವೀಪ್ ಮಾಡುತ್ತೆ, ಆ ಥರ ಕ್ವಶನ್ನು ಖಂಡಿತ ಕೇಳ್ತಾರೆ. ಫಿಕ್ಸ್ಡ್ ಕ್ವಶನ್ನು, ನೀವು ಅದನ್ನು ಯಾವುದೇ ಕಾರಣಕ್ಕೂ ಈಸಿ ಇರುತ್ತೆ, ಬಿಡಕ್ಕೆ ಹೋಗಬೇಡಿ, ಖಂಡಿತ ಅದನ್ನು ಓದ್ಕೊಳ್ಳಿ, ಈಸಿಯಾಗಿರುತ್ತೆ, ಮಾಡಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ನೋಡಿ, ಏಜ್ ಆಫ್ ಮದರ್ ಈಸ್ ಟ್ವೈಸ್ ದ ಸ್ಕ್ವೇರ್ ಆಫ್ ಏಜ್ ಆಫ್ ಹರ್ ಸನ್. ಆಫ್ಟರ್ 8 years ದ ಮದರ್ ಏಜ್ ಬಿಕಮ್ 4 years ಅಂತ. ಅಂದರೆ ಇದು ಯಾವ ಚಾಪ್ಟ್ರಿಂದ ಅಂತ ನೋಡೋಣ. ಇದು ಬಂದು ಕ್ವಾಡ್ರಾಟಿಕ್ ಈಕ್ವೇಷನ್. ತುಂಬ ಈಸಿಯಾಗಿರುತ್ತೆ. ಈ ಥರ ಕ್ವಶನ್ ಕೊಟ್ಟಿದ ತಕ್ಷಣ ಎಷ್ಟೊಂದು ಜನ ಕ್ವಶನ್ ಕೂಡ ಓದಲ್ಲ, ಬಿಟ್ಬಿಡ್ತಾರೆ. ಯಾಕೆ? ಕ್ವಾಡ್ರಾಟಿಕ್ ಈಕ್ವೇಷನ್ ಕಷ್ಟ ಅಂತ. ತುಂಬ ಈಸಿಯಾಗಿರುತ್ತೆ, ಇದನ್ನು ನೀವು ಕೂಡ ಮಾಡಲೇಬೇಕು. ಇದು ಕೂಡ ಒಂದು ಕ್ವಾಡ್ರಾಟಿಕ್ ಈಕ್ವೇಷನಿಂದ ಒಂದು ಫಿಕ್ಸ್ಡ್ ಕ್ವಶನ್ 3 ಮಾರ್ಕ್ಸ್ಗೆ. ಈಗ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ಇಲ್ಲಿಂದ 3 ಮಾರ್ಕ್ಸಿಗೆ ಖಂಡಿತ ಒಂದು ಕ್ವಶನ್ ಫಿಕ್ಸು, ಇಂಟರ್ನಲ್ ಚಾಯ್ಸ್ ಇರುತ್ತೆ. ಮತ್ತು ಕ್ವಾಡ್ರಾಟಿಕ್ ಈಕ್ವೇಷನಿಂದ 1 3 ಮಾರ್ಕ್ ಪ್ರಾಬ್ಲಮ್ಮು ಫಿಕ್ಸು. ಈಗ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಒಂದು ಟ್ರಯಾಂಗಲ್ ಕೊಟ್ಬಿಟ್ಟು ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟ್ರಲ್, ಇಲ್ಲೇ ಒಂದು ಇದು ಹಾಕ್ಬಿಟ್ಟು ಕ್ವಾಡ್ರಿಲ್ಯಾಟ್ರಲ್ದು ಏರಿಯಾ ಕೇಳಿದ್ದಾರೆ. ಇದು ಬಂದ್ಬಿಟ್ಟು ನೋಡಿ, ವರ್ಟಿಸಸ್ ಕೊಟ್ಟಿದ್ದಾರೆ, ಅಂದರೆ ಪಾಯಿಂಟ್ಸ್ ಅವೆ. ಇದು ಕೋಆರ್ಡಿನೇಟ್ ಜಾಮಿಟ್ರಿ ಚಾಪ್ಟರಿಂದ ಬಂದಿರೋ ಒಂದು 3 ಮಾರ್ಕ್ಸ್. 3 ಮಾರ್ಕರಲ್ಲಿ ಒಂದು ಕೋಆರ್ಡಿನೇಟ್ ಜಾಮಿಟ್ರಿಯಿಂದ ಫಿಕ್ಸ್ಡ್ ಕ್ವಶನ್ ಏರಿಯಾ ಕೇಳ್ತಾರೆ, ಇಲ್ಲ ಲೈನ್ ಸೆಗ್ಮೆಂಟ್ ಡಿವೈಡೆಡ್ ರೇಷಿಯೋ ಕೇಳ್ತಾರೆ, ಯಾವ್ದಾದ್ರು ಒಂದು ಕ್ವಶನ್ನ ಕೇಳ್ತಾರೆ. ಈಗ ನೆಕ್ಸ್ಟ್ ನೋಡೋದಾದರೆ, ಇಲ್ಲಿ ಒಂದು ಕಾಲಮ್ ಕೊಟ್ಬಿಟ್ಟು 100 ಪೇಷಂಟ್ಸ್ ಅಡ್ಮಿಟೆಡ್ ಇನ್ ದ ಹಾಸ್ಪಿಟಲ್, ಅಂದರೆ ಇದು ಓಜಿವ್ ಕರ್ವ್ ಬರೆಯೋಕ್ಕೆ ಹೇಳ್ತಾರೆ. ಲೆಸ್ ದ್ಯಾನ್ ಆದರೂ ಕೊಡ್ಬೋದು, ಅಥವಾ ಮೋರ್ ದ್ಯಾನ್ ಟೈಪ್ ಓಜಿವ್ ಕರ್ವ್ ಆದರೂ ಕೊಡ್ಬೋದು. ಖಂಡಿತ ಓಜಿವ್ ಕರ್ವಿಂದು ಒಂದು ಕ್ವಶನ್ ಇದ್ದೇ ಇರುತ್ತೆ. ಗೊತ್ತಾಯ್ತಲ್ವಾ? ಇದು ಫಿಕ್ಸ್ಡ್ ಕ್ವಶನ್. ಈಗ ನೋಡಿ, ಕೋಆರ್ಡಿನೇಟ್ ಜಾಮಿಟ್ರಿಯಿಂದ 1 3 ಮಾರ್ಕರು, ಅದಾದಮೇಲೆ ಸ್ಟ್ಯಾಟಿಸ್ಟಿಕ್ಕಿಂದ 2 3 ಮಾರ್ಕ್ಸ್ ಕ್ವಶನ್ನು ಬಂದೇ ಬರುತ್ತೆ. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕ್ವಶನ್ ಬಂದು ಕನ್ಸ್ಟ್ರಕ್ಷನ್ ಚಾಪ್ಟರಿಂದ. ಒಂದು ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ನು ಖಂಡಿತ ಇರುತ್ತೆ, ಇಲ್ಲ ಸರ್ಕಲ್ ಕನ್ಸ್ಟ್ರಕ್ಷನ್ನು, ಅದ್ರ ಜೊತೆಗೆ ಟ್ಯಾಂಜೆಂಟ್ ಬರೆಯೋದಿರಲಿ, ಖಂಡಿತ ಫಿಕ್ಸ್ಡ್ ಕ್ವಶನ್ನು ಇದ್ದೇ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ನೋಡೋದಾದರೆ 4 ಮಾರ್ಕ್ಸ್ ಕ್ವಶನ್ ಇದೆ. 4 ಮಾರ್ಕ್ಸ್ ಕ್ವಶನಲ್ಲಿ ಯಾವುದಿದೆ? ಒಂದು ಸೊಲ್ಯೂಷನ್, ಈಗ 2 ಈಕ್ವೇಷನ್ ಕೊಟ್ಬಿಟ್ಟು ಇದು ಸೊಲ್ಯೂಷನ್ನ ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡಿ, ಪೇರ್ ಆಫ್ ಲೀನಿಯರ್ ಈಕ್ವೇಷನಿಂದ ಈ ಕ್ವಶನ್ ಬಂದು, ಇದು ಕೂಡ ಫಿಕ್ಸ್ಡ್ ಕ್ವಶನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ಎ ಪಿಯಿಂದ ಒಂದು 4 ಮಾರ್ಕರ್ ಇದೆ. ತುಂಬ ಈಸಿ ಅಂತ ಹೇಳೋಕ್ಕಾಗಲ್ಲ, ತುಂಬ ಕಷ್ಟ ಅಂತಲೂ ಹೇಳೋಕ್ಕಾಗಲ್ಲ. ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ರೆ ಎ ಪಿಯಿಂದ ಆರಾಮಾಗಿ ನೀವು 4 ಮಾರ್ಕ್ಸ್ ಕ್ವಶನ್ನ ಬರಿಬೋದು. ಇದರಲ್ಲಿ ಇಂಟರ್ನಲ್ ಚಾಯ್ಸಸ್ನ ಕೊಟ್ಕೊಂಡಿದ್ದಾರೆ ಅವರು. ಎ ಪಿಯಿಂದ ಇಲ್ಲೊಂದು ಕ್ವಶನ್ ಇದೆ, ಅದಾದಮೇಲೆ ಇಲ್ಲೊಂದು ಕ್ವಶನ್ನು ಎ ಪಿಯಿಂದ ಕೊಟ್ಟಿದ್ದಾರೆ ನೋಡಿ. ಇದೊಂದು ಇಂಟರ್ನಲ್ ಚಾಯ್ಸ್ ಕ್ವಶನ್. ಈಗ 3 ಮಾರ್ಕರ್ ಬಂದು ಒಂದು ಕನ್ಸ್ಟ್ರಕ್ಷನಿಂದ ಫಿಕ್ಸ್ಡ್ ಕ್ವಶನ್ನು, ಅದಾದಮೇಲೆ 4 ಮಾರ್ಕರಲ್ಲಿ ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ಇದೊಂದು ಫಿಕ್ಸ್ಡ್ ಕ್ವಶನ್ನು.
ಇದಾದಮೇಲೆ ಎ ಪಿಯಿಂದ ಇಂಟರ್ನಲ್ ಚಾಯ್ಸ್ ಒಂದು ಇರುತ್ತೆ ಇದಕ್ಕೆ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಈಗ ಟ್ರಿಗ್ನೋಮೆಟ್ರಿಯಿಂದ ಒಂದು 4 ಮಾರ್ಕರು ಖಂಡಿತ ಬಂದೇ ಬರುತ್ತೆ. ಟ್ರಿಗ್ನೋಮೆಟ್ರಿ ಅಂದರೆ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಿಂದ ಒಂದು 4 ಮಾರ್ಕ್ ಕ್ವೆಶನ್ನು ಖಂಡಿತ ಬಂದೇ ಬರುತ್ತೆ. ಒಂದು ಪೋಲ್ ಇರುತ್ತೆ, ಒಂದು ಮರ ಬಿದ್ದೋಗುತ್ತೆ, ಅದು ಆ್ಯಂಗಲ್ ಒಂದು ಫಾರ್ಮ್ ಮಾಡುತ್ತೆ. ಇಲ್ಲಿ ಡಯಾಗ್ರಾಮ್ನ ಕೊಟ್ಟಿದ್ದಾರೆ ಅವರೇ. ಕೆಲವೊಂದು ಕ್ವೆಶನ್ಗಳಲ್ಲಿ ಡಯಾಗ್ರಾಮ್ ಕೂಡ ಅವ್ರು ಕೊಡೋಲ್ಲ. ನೀವೇ ಎಲ್ಲ ಕ್ವೆಶನ್ಗೂ ಯಾವುದಕ್ಕೆ ಡಯಾಗ್ರಾಮ್ ಬೇಕೋ ಅದಕ್ಕೆ ನೀವು ಬರೀಲೇಬೇಕು. ಬರೆದ್ಬಿಟ್ಟು ಸಮ್ ಮಾಡಿದ್ದಕ್ಕೆ 4 ಮಾರ್ಕ್ಸ್ ಇರುತ್ತೆ ನಿಮಗೆ. ಸೊ ಸ್ವಲ್ಪ ಟ್ರಿಕ್ಕಿಯಾಗಿರುತ್ತೆ ಟ್ರಿಗ್ನೋಮೆಟ್ರಿಯಲ್ಲಿ 4 ಮಾರ್ಕರು. ಸೊ ಇದೊಂದನ್ನು ಸ್ವಲ್ಪ ನೀವು ಗಮನ ಕೊಟ್ಟು ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ನೋಡಿ, ಇಲ್ಲಿ ಕೆಳಗಡೆ ಬಂದು 37 ಕ್ವೆಶನ್ ಅಂತ ಹೇಳಿದ್ದಾರೆ. ನೀವು ಎಕ್ಸಾಮ್ ಪೇಪರ್ನ ನಿಧಾನಕ್ಕೆ ಯಾವ್ಯಾವ ಕ್ವೆಶನ್ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಬರೀರಿ. ನೋಡಿ, ಇಲ್ಲಿ ಕೆಳಗಡೆ BPT ಥಿಯರಮ್, ಥೇಲ್ಸ್ ಥಿಯರಮ್ನ ಕೊಟ್ಟಿದ್ದಾರೆ. ಯಾವುದಾದ್ರು ಒಂದು ಥಿಯರಮ್ಮು 4 ಮಾರ್ಕ್ಸಿಗೆ ಫಿಕ್ಸ್ ಖಂಡಿತ ಕೇಳ್ತಾರೆ. BPT ಇರಲಿ, ಸಿಮಿಲ್ಯಾರಿಟಿ ಇರಲಿ, ಅಥವಾ ಪೈಥಾಗರಸ್ ಥಿಯರಮ್ ಇರಲಿ, ಯಾವುದಾದ್ರು ಒಂದು ಥಿಯರಮ್ನ 4 ಮಾರ್ಕರ್, ತಪ್ಪಿದ್ರೆ 5 ಮಾರ್ಕರ್, ಎಲ್ಲೋ ತುಂಬ ಕಮ್ಮಿ ಚಾನ್ಸ್ ಇದೆ 5 ಮಾರ್ಕರಿಗೆ ಕೆಳಗೆ ಕೇಳ್ತಾರೆ. ಓಕೆನಾ? ಈಗ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಇಲ್ಲಿ 5 ಮಾರ್ಕರ್ ಕ್ವೆಶನ್ ಬಂದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಲ್ಲಿದೆ. ನಾನು ಇದನ್ನೇ ಹೇಳಕ್ಕೆ ಹೊರಟಿದ್ದು. ಸರ್ಫೇಸ್ ಏರಿಯಾ ವಾಲ್ಯೂಮಲ್ಲಿ 5 ಮಾರ್ಕರು ಫಿಕ್ಸ್ಡ್ ಕ್ವೆಶನ್. ತುಂಬ ಟ್ರಿಕ್ಕಿಯಾಗಿರುತ್ತೆ ಅಂತಲೂ ಅಲ್ಲ. ಈಗ ಒಂದು ಕೋನ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಒಂದು ಸಿಲಿಂಡರ್ನ ನಿಲ್ಲಿಸ್ತಾರೆ. ಆ ಥರ ಕ್ವೆಶನ್ಗಳನ್ನ ಯಾವುದಾದ್ರು 2 ಆಬ್ಜೆಕ್ಟ್ನ ಕ್ಲಬ್ ಮಾಡಿ ಕ್ವೆಶನ್ ಕೊಡ್ತಾರೆ 5 ಮಾರ್ಕರ್ಗೆ. ತುಂಬ ಕಷ್ಟ ಅಂತಲೇ ಏನಿಲ್ಲ, ಸ್ವಲ್ಪ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಇದನ್ನು ನೀವು ಆರಾಮಾಗಿ ಮಾಡ್ಬೋದು. ಇಲ್ಲೇ ಫಿಗರ್ ಕೂಡ ಕೊಟ್ಟಿದ್ದಾರೆ. ಈಗ ಟ್ರಿಗ್ನೋಮೆಟ್ರಿಯಿಂದ ಒಂದು 4 ಮಾರ್ಕರು ಫಿಕ್ಸ್ ಕ್ವೆಶನ್ನು, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಿಂದ ಒಂದು 4 ಮಾರ್ಕರ್ ಫಿಕ್ಸ್ ಕ್ವೆಶನ್ನು, ಮತ್ತು ಟ್ರಯಾಂಗಲ್ಸಿಂದ ಯಾವುದಾದ್ರು ಒಂದು ಥಿಯರಮು ಖಂಡಿತ ಬಂದೇ ಬರುತ್ತೆ. ಇದಾದಮೇಲೆ 5 ಮಾರ್ಕರ್ ಬಂದು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್. ನೋಡಿ, ಇಲ್ಲಿ 5 ಮಾರ್ಕರ್ ಅಂತ ಈ ಕಡೆ ಬರೀತಿದ್ದೀನಿ. 5 ಮಾರ್ಕರು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸಿಂದ ಖಂಡಿತ ಬರುತ್ತೆ. ತುಂಬ ರೇರು ಟ್ರಯಾಂಗಲ್ನ ಥಿಯರಮ್ನೇ 5 ಮಾರ್ಕಿಗೆ ಕೊಟ್ಟು ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್ನ 4 ಮಾರ್ಕ್ ಕ್ವೆಶನ್ಗೆ ಕೇಳೋದು. ಈಗ ನೀವು ನೋಡ್ಬೋದು, ಇದಿಷ್ಟು ಕೂಡ ಪೇಪರ್ ಅನಾಲಿಸಿಸ್. ಖಂಡಿತ ಇದಿಷ್ಟರಲ್ಲೇ ನಾವು ಹೆಂಗೆ ಲೆಕ್ಕ ಹಾಕಿದ್ದೀವಿ ಅದೇ ಥರ ಪೇಪರ್ ಬರುತ್ತೆ. ಇಂತಿಂಥ ಚಾಪ್ಟ್ರಿಂದನೇ ಈ ಥರ ಕ್ವೆಶನ್ಗಳು ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಪಾಸಿಂಗ್ ಪ್ಯಾಕೇಜು ಮತ್ತು ಸ್ಕೋರಿಂಗ್ ಪ್ಯಾಕೇಜ್ನೂ ಕೂಡ ಹಾಕ್ತೀನಿ. ಮ್ಯಾಥ್ಸಲ್ಲಿ ಆರಾಮಾಗಿ 80ಗೆ 80 ಖಂಡಿತ ತಗೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.